ಪ್ರಮುಖವಾಗಿ ನಮ್ಮ ಹಲಸೂರು ಪೊಲೀಸ್ ಠಾಣೆಯವರು ಈ ನ್ಯಾಯಾಲಯಗಳಲ್ಲಿ ಸುಳ್ಳು ಶ್ಯೂರಿಟಿಯನ್ನು ನೀಡಿ ನ್ಯಾಯಾಲಯಕ್ಕೆ ಹಾಗೂ ಆಸ್ತಿಯ ಅಸಲಿ ಮಾಲೀಕರೇನಿದ್ದಾರೆ ಅವರುಗಳಿಗೆ ಮೋಸ ಮಾಡ್ತಾ ಇರತಕ್ಕಂತಹ 13 ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಹಲಸೂರು ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಬಂದಿರತಕ್ಕಂಥ ಒಂದು ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಈ ನೃಪತುಂಗ ರಸ್ತೆಯಲ್ಲಿರ್ತಕ್ಕಂಥ ನ್ಯಾಯಾಲಯದ ಸಂಕೀರ್ಣ ಏನಿದೆ ಅದರ ಮುಂಭಾಗದಲ್ಲಿ ಈ ರೀತಿ ಈ ಅಪರಿಚಿತ ವ್ಯಕ್ತಿಗಳು ಈ ನಕಲಿ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಪಹಣಿಗಳಿರ್ಬೋದು, ಮ್ಯೂಟೇಷನ್ಗಳಿರ್ಬೋದು, ಪ್ಯಾನ್ ಕಾರ್ಡ್ಗಳಿರ್ಬೋದು ಅವುಗಳನ್ನು ಉಪಯೋಗಿಸ್ಕೊಂಡು ಬೇರೆಯವರಿಗೆ ಶ್ಯೂರಿಟಿ ಕೊಡ್ತಕ್ಕಂಥದ್ದು ಗಮನಿಸಿ ಅವರನ್ನು ಬಂಧಿಸಿ ಅವರನ್ನು ಕೂಲಂಕಷವಾಗಿ ವಿಚಾರಣೆ ಮಾಡಿ ಅವರುಗಳ ಮೇಲೆ ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಒಟ್ಟು 13 ಆರೋಪಿಗಳನ್ನು ಇದರಲ್ಲಿ ಬಂಧಿಸಲಾಗಿದೆ ಮತ್ತು ಇವರಿಂದ ಇದುವರೆಗೆ ಸುಮಾರು 139 ಬೇರೆ ಬೇರೆ ಹೆಸರುಗಳ ಮತ್ತು ನಂಬರ್ಗಳ ನಕಲಿ ಆಧಾರ್ ಕಾರ್ಡ್ಗಳನ್ನು, 43 ನಕಲಿ ರೇಷನ್ ಕಾರ್ಡ್ಗಳನ್ನು, 16 ನಕಲಿ ಪ್ಯಾನ್ ಕಾರ್ಡ್ಗಳನ್ನು ಮತ್ತು ವಿವಿಧ ಹೆಸರುಗಳಿರುವ ಒಟ್ಟು 35 ಜಮೀನಿನ RTCಗಳನ್ನು ಹಾಗೂ ಮ್ಯೂಟೇಷನ್ ಪ್ರತಿಗಳನ್ನು, ನಕಲಿ ಕಾರ್ಡ್ಗಳನ್ನು ತಯಾರಿಸಲು ಉಪಯೋಗಿಸಿರ್ತಕ್ಕಂಥ ಒಂದು ಕಂಪ್ಯೂಟರ್, ಒಂದು ಪ್ರಿಂಟರ್, ಲ್ಯಾಮಿನೇಷನ್ ಮೆಷಿನ್, 12 ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದು ಒಂದು ವ್ಯಾಪಕವಾದಂತಹ ಜಾಲ. ಈ ರೀತಿ ನ್ಯಾಯಾಲಯಗಳಲ್ಲಿ ಏನು ಶ್ಯೂರಿಟಿ ಆರೋಪಿಗಳಿಗೆ ಕೊಡ್ತಾರೆ ಅದರಲ್ಲಿ ಈ ಆಧಾರ್ ಕಾರ್ಡ್ಗಳನ್ನು ಅಥವಾ ಒಂದೇ ಫೋಟೋವನ್ನು ಇಟ್ಕೊಂಡು ಬೇರೆ ಬೇರೆ ಹೆಸರುಗಳ ಮೇಲೆ ಬೇರೆ ಬೇರೆ ಇದರ ಮೇಲೆ ಆಧಾರ್ ಕಾರ್ಡ್ಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಈ ಜಮೀನಿನ ಕಾಗದ ಪತ್ರಗಳನ್ನು ತಯಾರಿಸಿ ಈ ರೀತಿ ಸುಳ್ಳು ಸಾಕ್ಷಿಗಳನ್ನು ಶ್ಯೂರಿಟಿಗಳನ್ನು ನೀಡ್ತಕ್ಕಂಥದ್ದನ್ನು ಇವರು ಮಾಡ್ತಾಯಿದ್ರು ಅಂಥೇಳಿ ತಿಳಿದು ಬಂದಿದೆ.